ನಿನ್ನೆ ಮೊನ್ನೆ ಇನ್ನೂ ರಿಪೋರ್ಟ್ ಮಾಡ್ಕೊಂಡಿದ್ದೀವಿ ಅಂತ ಅನ್ನಿಸ್ತಿದ್ರು ಕೂಡ ಆಲ್ರೆಡಿ ಗ್ರೂಪ್ ಫೋಟೋ ತಗೊಳ್ಳೋ ಸ್ಟೇಜಿಗೆ ಬಂದಿದ್ದೀವಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಸೊ ಇವತ್ತು ಕಾಲೇಜಲ್ಲಿ ಗ್ರೂಪ್ ಫೋಟೋ ಸೆಷನ್ ಇತ್ತು, ಹಾಗಾಗಿ ನಾನು ಕೂಡ ಸ್ಯಾರಿ ಹಾಕೊಂಡು ಈ ಥರ ರೆಡಿ ಆಗಿದ್ದಾಯಿತು. ಇನ್ನು ಪರ್ಸ್ನಲಿ ಈ ಸ್ಯಾರಿ ಬಗ್ಗೆ ನಿಮ್ಗಳ ಜೊತೆ ಶೇರ್ ಮಾಡ್ಕೊಳ್ಳೇಬೇಕು. ಹಾಗೆ ನಿನ್ನೆ ರೀಲ್ ಹಾಕಿದಾಗ ತುಂಬ ಜನ ಲಿಂಕ್ ಅಂತ ಕೇಳಿದ್ದೀರಾ. ನಾನು ಇದನ್ನು ಯಾವುದೇ ರೀತಿ ಆನ್ಲೈನ್ ಪ್ಲಾಟ್ಫಾರ್ಮಲ್ಲಿ ತರಿಸ್ಕೊಂಡಿಲ್ಲ, ಆದರೆ ರಾಧಿಕಾ ಡಿಸೈನರ್ ಸ್ಟುಡಿಯೋ ಅನ್ನೋ ಒಂದು ಇನ್ಸ್ಟಾಗ್ರಾಮ್ ಪೇಜಿಂದ ಇದನ್ನು ನಾನು ಬೈ ಮಾಡಿರೋದು. ಪ್ರೀಮಿಯಂ ಕ್ವಾಲಿಟಿ ಲೆನಿನ್ ಮಿಕ್ಸ್ ಕಾಟನ್ ಸ್ಯಾರಿ ಜಸ್ಟ್ ನಿಮಗೆ 850ಗೆ ಅವೈಲಬಲ್ ಇದೆ. ಹಾಗೆಯೇ ನಿಮಗೆ ಎಲ್ಲ ರೀತಿ ಕ್ಯಾಟಗರಿ ಇವ್ರ ಪೇಜ್ ಅಲ್ಲಿ ಸ್ಯಾರೀಸ್ ಸಿಗುತ್ತೆ, ಅದು ಕೂಡ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಸಿಂಗಲ್ ಪೀಸ್ ನೇ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಹಾಗೇನೆ ಇವ್ರದ್ದು ಡಿಸೈನರ್ ಸ್ಟುಡಿಯೋ ಕೂಡ ಇದೆ. ಇನ್ ಕೇಸ್ ನೀವೇನಾದ್ರೂ ಅಲ್ಲೇ ಹೋಗಿ ಮೆಜರ್ಮೆಂಟ್ ಕೊಡಕ್ ಆಗಿಲ್ಲ ಅಂದ್ರೂ ಕೂಡ ಆನ್ಲೈನ್ ಮೂಲಕ ನೀವು ಬ್ಲೌಸ್ ಪೀಸ್ ನ ಸೆಂಡ್ ಮಾಡಿ ನಿಮ್ಮ ಮೆಜರ್ಮೆಂಟ್ ಬ್ಲೌಸ್ ನ ಕೊಟ್ರೆ ಪರ್ಫೆಕ್ಟ್ ಫಿನಿಶಿಂಗ್ ಅಲ್ಲಿ ಅವರೇ ಸ್ಟಿಚ್ ಮಾಡಿ ಕಳಿಸ್ತಾರೆ. ಹಾಗೇನೆ ಪರ್ಸನಲಿ ಟೀಚಿಂಗ್ ಫೀಲ್ಡ್ ಅಲ್ಲಿ ಇರೋರಿಗಂತೂ ಈ ತರ ಸ್ಯಾರೀಸ್ ಪರ್ಫೆಕ್ಟ್ ಅಂತಾನೆ ಹೇಳ್ತೀನಿ. ಇನ್ನು ನೀವೇನಾದ್ರೂ ಈ ತರ ಸ್ಯಾರೀಸ್ ನ ಬೈ ಮಾಡಬೇಕು ಅಂತ ಇದ್ರೆ ನಾನು ಅವ್ರ ಪೇಜ್ ನ ಕೊಲಾಬ್ ಕೊಟ್ಟಿರ್ತೀನಿ, ಹಾಗೇನೆ ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ ನ ನಾನು ಡಿಸ್ಕ್ರಿಪ್ಷನ್ ಅಲ್ಲೂ ಹಾಕಿರ್ತೀನಿ. ಸೊ ನೀವು ಅವ್ರನ್ನ ವಾಟ್ಸ್ಆಪ್ ಥ್ರೂ ಕಾಂಟ್ಯಾಕ್ಟ್ ಮಾಡಬಹುದು. ಅವ್ರು ನಿಮಗೆ ಎಲ್ಲಾ ಡೀಟೇಲ್ಸ್ ಸೆಂಡ್ ಮಾಡ್ತಾರೆ. ಅಕಾರ್ಡಿಂಗ್ ಟು ಯುವರ್ ವಿಶ್ ನೀವು ಬೇಕಾದ್ರೆ ಪರ್ಚೇಸ್ ಮಾಡಬಹುದು. ಇನ್ನು ನಾನು ರೆಡಿ ಆಗಾದ್ಮೇಲೆ ನಮ್ಮ ಸಾಹೇಬ್ರೆ ನನ್ನನ್ನು ಕಾಲೇಜ್ ಹತ್ರ ಡ್ರಾಪ್ ಮಾಡಿ ಹೊರಟ್ರು. ಆಕ್ಚುಲಿ ನನಗೆ ಕ್ಲಾಸ್ ಇರಲಿಲ್ಲ, ಸೊ ಫೋಟೋ ಸೆಷನ್ ಇದ್ದಿದ್ರಿಂದ ನಾನು ಕಾಲೇಜಿಗೆ ಬಂದಿದ್ದಾಯಿತು. ಇನ್ನು ಹೋಗೋದ್ರೊಳಗಡೆ ಆಲ್ರೆಡಿ ಸ್ಟೂಡೆಂಟ್ಸ್ ಎಲ್ಲ ಪ್ರಿಪೇರ್ ಆಗಿದ್ರು, ಹಾಗೆ ನಾನು ಕೂಡ ಹೋಗಿ ಅವ್ರನ್ನ ಜಾಯಿನ್ ಆಗಿದ್ದಾಯಿತು. ಇನ್ನು ನನಗಂತೂ ಈ ಟೈಮ್ ಯಾವ ಥರ ಪಾಸ್ ಆಯಿತು ಅಂತಲೇ ಗೊತ್ತಾಗ್ತಾ ಇಲ್ಲ. ನಿನ್ನೆ ಮೊನ್ನೆ ತಾನೇ ಹೋಗಿ ಜಾಬ್ಗೆ ರಿಪೋರ್ಟ್ ಮಾಡ್ಕೊಂಡಿರೋ ಥರ ಎನಿಸ್ತಾ ಇತ್ತು. ಆದರೆ ಇವಾಗ ನೋಡಿದ್ರೆ ಆಲ್ರೆಡಿ ಗ್ರೂಪ್ ಫೋಟೋ ಸೆಷನ್ ವರ್ಗು ಬಂದು ನಿಂತಿದೆ. ಇನ್ನೇನು ಈ ವರ್ಷದ ಅಕಾಡೆಮಿಕ್ ಇಯರ್ ಮುಗಿತಾ ಬಂದಿದೆ. 1 ಸೆಕೆಂಡ್ಗೆ ನಾವು ಓದ್ಬೇಕಾದ್ರೆ ಇದ್ದಿದ್ದ ಮೆಮೊರೀಸ್ ಕೂಡ ರೀಕಾಲ್ ಆಯಿತು. ಜೊತೆಗೆ ನಮ್ಮ ಗ್ಯಾಂಗ್ನು ಕೂಡ ನಾನು ತುಂಬ ಮಿಸ್ ಮಾಡ್ಕೊತೀನಿ. ಈ ಫೇಸ್ ಇಂದ ಮೂವ್ ಆನ್ ಆದ್ಮೇಲೆ ಲೈಫು ಬೇರೆನೆ ಟರ್ನ್ ತಗೊಳುತ್ತೆ. ಸೊ ಇವಾಗ ಔಟ್ಪುಟ್ ಆಗ್ತಾ ಇರೋ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಒಂದು ಆಲ್ ದ ಬೆಸ್ಟ್ ಹೇಳ್ತಾ ಅವರ ಫ್ಯೂಚರ್ ತುಂಬಾನೇ ಬ್ರೈಟ್ ಆಗಿರ್ಲಿ ಅಂತ ಹಾರ್ಟ್ಫುಲಿ ವಿಶ್ ಮಾಡ್ತೀನಿ. ಇನ್ನು ಫೋಟೋ ಸೆಷನ್ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಹೊರಗಡೆ ಬಂದು ಊಟ ಮುಗಿಸ್ಕೊಂಡು ಅದಾದ್ಮೇಲೆ ಸೀದಾ ಮನೆ ಕಡೆ ಬಂದು ಮತ್ತೆ ಸಂಜೆಯಿಂದ ರೆಡಿ ಆಗ್ಬಿಟ್ಟು ಒಂದು ರೀಲ್ ಮಾಡೋದಿತ್ತು. ಸೊ ಹಾಗಾಗಿ ನಾನು ನಮ್ಮ ಸಾಹೇಬ್ರನ್ನ ಕರ್ಕೊಂಡು ಇಲ್ಲೇ ಟೌನ್ ಒಳಗಡೆ ಪಾರ್ಕ್ ಹತ್ರ ಹೋಗಿ ಅಲ್ಲೂ ಕೂಡ ಹೋಗಿ ಕ್ವಿಕ್ ಆಗಿ ಟೇಕ್ನ ತಗೊಂಡು ಅಲ್ಲೇ ಎಡಿಟ್ ಮಾಡಿ ಅಲ್ಲೇ ಪೋಸ್ಟ್ ಮಾಡಿ ಸೀದಾ ಮನೆ ಕಡೆ ಬಂದಿದ್ದಾಯ್ತು. ಇನ್ನು ನಾಳೆ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ, ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.